ದೇವಸ್ಥಾನ ಚಂದ್ರಮೌಳೇಶ್ವರ ಸ್ವಾಮಿ ಅಂತ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ವಾಗ್ರಾ ಗ್ರಾಮದಲ್ಲಿ ಸುಮಾರು 700 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದನ್ನು ರಾಜರಾಜ ಚೋಳ ಅನ್ನೋನು ಹಿಂದೆ ದೇವಸ್ಥಾನನ ಪ್ರತಿಷ್ಠೆ ಮಾಡಿಸಿದ್ದ. ಮತ್ತು ಈ ದೇವಸ್ಥಾನ ಎಲ್ಲ ಹಳೇದಾಗಿ ಶಿಥಿಲ ಆಗಿಬಿಟ್ಟಿತ್ತು. ಊರವ್ರ ಸಹಕಾರದಿಂದ ಮತ್ತು ಸಾರ್ವಜನಿಕರ ಇದರಿಂದ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಸೋಮವಾರ ಬೆಳಿಗ್ಗೆ ಅಭಿಷೇಕ, ಸಂಜೆ ಸಾಯಿಬಾಬಾ ಭಕ್ತ ಮಂಡಳಿಯಿಂದ ಭಜನೆ ಇರುತ್ತೆ. ಶಿವರಾತ್ರಿಯಲ್ಲಿ ಅಖಂಡವಾಗಿ 4 ಯಾಮಯಾನ ಪೂಜಾ ಎಲ್ಲ ನಡೆದುಕೊಂಡು ಹೋಗುತ್ತೆ. ಈ ದೇವಸ್ಥಾನದ ಇತಿಹಾಸ, ರಾಜರಾಜ ಚೋಳನ ಹೆಂಡತಿ ಗರ್ಭಿಣಿಯಾಗಿದ್ಲು. ಆ ಸಮಯದಲ್ಲಿ ಆಕೆ ಗರ್ಭವತಿಯಾಗಿದ್ದಲ್ಲಿ ಹುಟ್ಟೋ ಮಗನಿಂದ ರಾಜ್ಯ ನಾಶ ಆಗುತ್ತೆ ಅಂತ ಒಬ್ಬ ಜ್ಯೋತಿಷಿ ಹೇಳ್ದ. ಆಗೇನು ಮಾಡ್ದ ಈತ, ರಾಜನೇನು ಮಾಡ್ದ, ಹೆಂಡತಿನ ಕಾಲು ಮೇಲೆ ಕಟ್ಟಿ ಕೈ ತಳಗಡೆ ಬಿಡ್ಬಿಟ್ಟ. ಆತ ಶಿವನ ಪಾರ್ವತಿನ ಕುರಿತು ತಪಸ್ ಮಾಡೋದನ್ನು ಆಕೆ ಶಾಪ ವಿಮೋಚನೆ ಆಯಿತು, ಮಗು ಹೆರಿಗೆ ಆಯಿತು. ಆಮೇಲೆ ಆಕೆ ಗಂಡನಿಗೆ ಶಾಪ ಕೊಟ್ಟಲು, ನೀನು ಒಂದಿಳಿ ಮೇಲೆ ಅನ್ನ ತಿಂದಿದ್ದೆಲ್ಲ ಮಣ್ಣಾಗಲಿ ಅಂತ. ಶಿವನ ಹತ್ರ ಹೋಗಿ ಅದನ್ನ ಚೋಳನ ರಾಜ ಕೇಳೋದನ್ನು, ನೀನು ಒಂದು ದಿವಸಕ್ಕೆ 7 ಕೆಳೆ ಪಕ್ಕದಲ್ಲಿ 7 ಶಿವನ ದೇವಾಲಯ ಕಟ್ಟಿಸೋ, ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ದ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಕ್ಷಸಾಂತಕಂ. ಈ ಆಂಜನೇಯ ಸ್ವಾಮಿ ಸುಮಾರು 640 ವರ್ಷದ ಹಿಂದೆ ಈ ಗ್ರಾಮದಲ್ಲಿ ಪ್ರತಿಷ್ಠೆ ಆಗಿದೆ. ಇದಕ್ಕೆ ಶಾಸನ ಶಿಲೆ ಇದೆ. ಈ ತಿರುಪತಿಗೆ ಹೋಗುವಾಗ ಮುಳುಬಾಗಲಿನಲ್ಲಿ ಒಂದು ಆಂಜನೇಯನ ನೋಡಿರಬಹುದು ತಾವೆಲ್ಲರೂ. ಆ ಆಂಜನೇಯ ಈ ಆಂಜನೇಯ ಬಂದ್ಬಿಟ್ಟು ಅಣ್ಣ ತಮ್ಮಂದರು ಅಂತ ಹೇಳ್ತಾರೆ. ಒಬ್ಬ ಮುದುಕಿಯ ಕನಸಿನಲ್ಲಿ ಈ 2 ಆಂಜನೇಯ ಎಲ್ಲೋ ಈ ದಕ್ಷಿಣಾಭಿಮುಖ ಹೋಗಬೇಕು ಅಂದಾಗ ಒಂದು ಕನಸಿನಲ್ಲಿ ಬಂದು ಆ ಅಜ್ಜಿಯವರಿಗೆ ನನ್ನನ್ನು ನಮ್ಮ ಅಣ್ಣನ್ನ ಇಲ್ಲಿ ಪ್ರತಿಷ್ಠೆ ಮಾಡಿ, ನನ್ನ ಮುಳುಬಾಗಲಲ್ಲಿ ಪ್ರತಿಷ್ಠೆ ಮಾಡಿ ಅಂತ ಒಂದು ಇತಿಹಾಸದ ಮೇಲೇನೆ ಈ ಸ್ವಾಮಿ 13 ಅಡಿ 1 ಅಂಗುಲ ಇದೆ. ಅಂದರೆ ವಿಶೇಷ ಏನಂತ ಹೇಳಿದ್ರೆ ಅಲ್ಲಿ ಮುಳುಬಾಗಲಿನಲ್ಲಿ 1.5 ಅಡಿ ಈ ನಮ್ಮ ನೆಲದಿಂದ ಮೇಲೆ ಪ್ರತಿಷ್ಠೆ ಮಾಡಿದ್ದಾರೆ. ತಮ್ಮನ್ನ ಅಣ್ಣನ್ನ ತಳಗಡೆ 1.5 ಅಡಿಯಿಂದ ತಳಗಡೆ, ಅಂದರೆ ಅದಕ್ಕೆ ನೀವು ನೋಡಿರಬೇಕು ನಮ್ಮ ರಸ್ತೆಗಿಂತ ಈ ಸ್ವಾಮಿ 1.5 ಅಡಿ ತಳಗಡೆ ಪ್ರತಿಷ್ಠೆ ಮಾಡಿದ್ದೀವಿ. ಇದೇ ವಿಶೇಷ. ನಮ್ಮ ದಾಖಲೆಗಳ ಪ್ರಕಾರ ಇದು 640 ವರ್ಷ ಪ್ರತಿಷ್ಠೆ ಆಗಿದೆ. ಶುಭಮಸ್ತು, ಶ್ರೀರಸ್ತು, ಶ್ರೀಮತೆ ರಾಮಾನುಜಾಯ ನಮಃ. ಆಂಜನೇಯ ಸ್ವಾಮಿಗೆ ಜಲ, ಕ್ಷೀರ, ದಧಿ, ಫಲೋದಕ ಮುಂತಾದ ಮಂಗಳ ದ್ರವ್ಯಗಳಲ್ಲಿ ಅಭಿಷೇಕ ನಡೀತಾ ಇದೆ. ನಾವು ಇದರಲ್ಲಿ ಪಾಲ್ಗೊಂಡು ಧನ್ಯರಾಗೋಣ.
ಸರ್ವಾಲಂಕೃತ ಆಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿಯ ಸಮಯ. ಭಕ್ತಿಯ ಅಪರಾವತಾರವಾದ ಹನುಮಂತನ ದರ್ಶನ ಪಡೆದು ನಾವು ನೀವು ಧನ್ಯರಾಗೋಣ. ಅಭ್ಯಂಜನ ಮಾಡಿದ ಹನುಮಂತನಿಗೆ ಇಲ್ಲಿ ಅಲಂಕಾರ ನಡೆಯುತ್ತಿದೆ. ಹನುಮ ಅಲಂಕಾರ ಪ್ರಿಯ, ಫಲಾಹಾರ ಪ್ರಿಯ. ಹೀಗಿರುವುದರಿಂದಲೇ ಆತನ ಆರಾಧನೆಯಲ್ಲಿ ಫಲ ಪುಷ್ಪಗಳಿಗೆ ಆದ್ಯತೆ. ಭಕ್ತರು ಅರ್ಚಕರು ಅದಕ್ಕೆ ತಕ್ಕಂತೆ ತುಳಸಿ ಮಾಲೆ, ಹಣ್ಣುಗಳ ಮಾಲೆ, ವಿವಿಧ ಪುಷ್ಪ, ಪತ್ರೆ, ದವನ, ವೀಳ್ಯದೆಲೆ ಮೊದಲಾದವುಗಳನ್ನು ಯಥೇಚ್ಛವಾಗಿ ಬಳಸಿ ಅಲಂಕಾರ ಮಾಡುತ್ತಾರೆ ನಮ್ಮ ಹನುಮನಿಗೆ. ಆತನ ಕಾಲುಗಳು, ಹಣೆಯ ಮೇಲಿನ ನಾಮ, ಚಕ್ಷುಗಳು ಬೆಳ್ಳಿಯ ಕವಚಗಳಿಂದ ಮುಚ್ಚಿವೆ. ಮಾರ್ಗಶಿರ ಶುಕ್ಲ ಪಕ್ಷ ತ್ರಯೋದಶಿ ಹನುಮನ ಹುಟ್ಟುಹಬ್ಬದ ದಿನ. ಆ ದಿನವೇ ಹನುಮ ಜಯಂತಿಯ ಆಚರಣೆ. ಆಂಜನೇಯ ವಿಷ್ಣುವಿನ ಅವತಾರಗಳಲ್ಲೊಂದಾದ ಶ್ರೀರಾಮನ ದೂತ, ದಾಸ. ಆದ್ದರಿಂದ ಎಲ್ಲ ವೈಷ್ಣವ ಹಬ್ಬ ಹರಿದಿನಗಳು ಆತನಿಗೆ ಅತ್ಯಂತ ಪ್ರಿಯ. ಶ್ರೀರಾಮನವಮಿ, ರಥಸಪ್ತಮಿ, ವೈಕುಂಠ ಏಕಾದಶಿ, ಹನುಮ ಜಯಂತಿ, ನವರಾತ್ರಿ ಮೊದಲಾದ ದಿನಗಳಲ್ಲಿ ವಿಶೇಷ ಪೂಜೆ, ಭಜನೆ, ಹರಿಕಥಾ ಶ್ರವಣ, ಗೀತಾ ಪಾರಾಯಣ ಮೊದಲಾದವನ್ನು ಏರ್ಪಡಿಸಲಾಗುತ್ತದೆ. ಪ್ರಿಯ ಬಂಧುಗಳೇ, ಹನುಮ ನಮ್ಮ ನಿಮ್ಮಂತೆಯೇ ಭಗವಂತನ ಕೃಪೆಗಾಗಿ ಕಾದಿದ್ದು, ಆತನನ್ನು ಆರಾಧ್ಯ ದೈವವಾಗಿ ಅಂಗೀಕರಿಸಿ ಆರಾಧಿಸಿ ಅಮರನಾದವನು. ಅವನ ಬಿಂಬ ದರ್ಶನದಿಂದ ನಮ್ಮ ಜೀವನ ಸಾರ್ಥಕವಾಯಿತು. ಅವನ ಜೀವನ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಲಿ ಅಂತ ಕೇಳ್ಕೊತ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಈ ದಿನದ ಕಾರ್ಯಕ್ರಮದ ಬಗೆಗಿನ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ವಿಳಾಸಕ್ಕೆ ತಪ್ಪದೆ ಬರೆತಿಳಿಸಿ. ನಮ್ಮ ವಿಳಾಸ ಕಸ್ತೂರಿ ಕನ್ನಡ ವಾಹಿನಿ, ಶ್ರೀ ಕ್ಷೇತ್ರ ಸನ್ನಿಧಿ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5004, ಬೆಂಗಳೂರು 560001. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.